ನಮಸ್ಕಾರ ಗಜಲ್ ಪ್ರಿಯರೇ. ನಾನು ನಿವೃತ್ತ ಪ್ರಾಧ್ಯಾಪಕ ಡಾಕ್ಟರ್ ಅರ್ಜುನ್ ಪಂಗನ್ನವರ್. ನನ್ನ ಯೂಟ್ಯೂಬ್ ವಾಹಿನಿಯ ಗಜಲ್ಗಳ ಗುಚ್ಛದ ಕಾರ್ಯಕ್ರಮದ 43ನೇ ಸಂಚಿಕೆಗೆ ತಮ್ಮೆಲ್ಲರಿಗೂ ಸ್ವಾಗತ. ಈ ಸಂಚಿಕೆಯಲ್ಲಿಯೂ ಕೂಡ ನಾನು ಹಿಂದಿ ಸಿನಿಮಾ ಜಗತ್ತಿನ ದುರಂತ ನಾಯಕಿ, ಟ್ರಾಜಿಡಿ ಕ್ವೀನ್, ಬದುಕಿನಲ್ಲಿಯೂ ಕೂಡ ದುರಂತ ನಾಯಕಿ ಮೀನಾ ಕುಮಾರಿ ಅವರ ಗಜಲನ್ನ ತಮ್ಮ ಮುಂದೆ ಈ ಮೂಲಕ ಇಡ್ತಾ ಇದ್ದೇನೆ. ಏನು ಇದನ್ನೇ ಜೀವನವು ಎಂದು ಹೇಳುವರೆ, ಏನು ಇದನ್ನೇ ಜೀವನವು ಎಂದು ಹೇಳುವರೆ, ದೇಹವು ಏಕಾಂಗಿ ಮತ್ತು ಜೀವವು ಏಕಾಂಗಿ ಇದೆ. ದೇಹವು ಏಕಾಂಗಿ ಮತ್ತು ಜೀವವು ಏಕಾಂಗಿ ಇದೆ. ವಿವಾಹಿತ ಬದುಕಿನಲ್ಲಿ ವಿವಾಹಿತ ಮಹಿಳೆಯಾದರೂ ಕೂಡ ಬದುಕನ್ನ ಏಕಾಂತದಲ್ಲಿ ಸಾಗಿಸಿದಂತಹ ದುರಂತ ನಾಯಕಿಯ ಭಾವನೆಗಳನ್ನು ಹೊತ್ತು ತಂದಂಥ ಅವಳ ಗಜಲನ್ನ ಈ ಮೂಲಕ ತಮ್ಮ ಮುಂದೆ ಇಡಲಿಕ್ಕೆ ನನಗೆ ಸಂತೋಷ. ಬರುವಾಗ ಏಕಾಂಗಿ, ಹೋಗುವಾಗ ಏಕಾಂಗಿ, ಬಂದು ಹೋಗುವ ಮತ್ತೆ ಎಲ್ಲ ಸಂಬಂಧಗಳು. ಆದರೂ ಕೂಡ ಈ ಜೀವನದ ಯಾತ್ರೆಯಲ್ಲಿ ಮನಸ್ಸು ಯಾವಾಗಲೂ ಏಕಾಂತವನ್ನೇ, ಏಕಾಂಗಿತನವನ್ನೇ ಹೊಂದಿರುತ್ತದೆ. ಅದೇ ಭಾವನೆ ಕುರಿತು ಮೀನಾ ಕುಮಾರಿ ಅವರ ಬರೆದ ಗಜಲದ ಸಾರಾಂಶ ಹೀಗಿದೆ. ಬರುವುದು ಏಕಾಂಗಿ, ಹೋಗುವುದು ಏಕಾಂಗಿ. ನಮ್ಮ ಸುತ್ತಮುತ್ತನ ಪರಿಸರದಲ್ಲಿ ಕಾಣುವ ಸೂರ್ಯ, ಚಂದ್ರ ಎಲ್ಲವೂ ಏಕಾಂಗಿ. ಯಾರಿಗೂ ಯಾರೂ ಜೊತೆ ಇಲ್ಲ. ಸಂಭ್ರಮದ ಮಧ್ಯೆ ಮನಸ್ಸು ಏಕಾಂಗಿ. ಜೊತೆ 4 ಕ್ಷಣದ್ದು ನಂತರ ಮತ್ತೆ ಏಕಾಂಗಿ. ಕಾತುರದ ಮಧ್ಯೆಯೂ ಮನಸ್ಸು ಏಕಾಂಗಿ. ದೇಹದಲ್ಲಿದ್ದ ಮನಸ್ಸು ಏಕಾಂಗಿ. ಮನಸ್ಸು ಪಡೆದ ದೇಹವೂ ಏಕಾಂಗಿ. ದೇಹ ಮತ್ತು ಪ್ರಾಣ ಬೇರ್ಪಟ್ಟಾಗ ಎರಡೂ ಏಕಾಂಗಿ. ಕೂಡಿ ಅಗಲುವುದೇ ಬದುಕೆ, ಇದು ಬದುಕಿನ ನಿಯಮವೇ. ಈ ಹಿನ್ನೆಲೆಯಲ್ಲಿ ಅವರು ಬರೆದಂತಹ ಗಜಲನ್ನ ತಮ್ಮ ಮುಂದೆ ಇಡ್ತಾ ಇದ್ದೇನೆ. ಮೀನಾ ಕುಮಾರಿಯವರ ಗಜಲದ ಮೊದಲನೇ ಸೇರೆ ಮತ್ಲ ಹೀಗಿದೆ. ಚಾಂದ್ ತನ್ಹಾ ಹೈ, ಚಾಂದ್ ತನ್ಹಾ ಹೈ, ಆಸ್ಮಾ ತನ್ಹಾ. चांद तन्हा है, आसमां तन्हा, दिल मिला है कहाँ कहाँ तन्हा. दिल मिला है कहाँ कहाँ तन्हा. आसमां कहाँ ಇವು ಕಾಫಿಯಾ ಇವೆ, ತನ್ಹಾ ತನ್ಹಾ ಇದು ರದೀಫ್ ಇದೆ. ಅದೇ ಭಾವನೆಯನ್ನ ಕನ್ನಡದಲ್ಲಿ ನಾನು ಹೀಗೆ ರೂಪಾಂತರಿಸಿರುವೆ. ಚಂದ್ರನು ಏಕಾಂಗಿ, ಆಗಸವು ಏಕಾಂಗಿ ಇದೆ. ಚಂದ್ರನು ಏಕಾಂಗಿ, ಆಗಸವು ಏಕಾಂಗಿ ಇದೆ. ಎಲ್ಲೆಲ್ಲಿ ಬೆಟ್ಟಿಯಾದೆ, ಎಲ್ಲೆಲ್ಲೇ ಬೆಟ್ಟಿಯಾದೆ, ಮನಸ್ಸು ಏಕಾಂಗಿ ಇದೆ. ಮನಸ್ಸು ಏಕಾಂಗಿಯೇ ಇದೆ. ಇಲ್ಲಿ ಆಗಸವು ಮನಸ್ಸು ಕಾಫಿಯಾ ಇದೆ, ಏಕಾಂಗಿ ಇದೆ, ಏಕಾಂಗಿ ಇದೆ. ಇದು ರದೀಫ್. ದುರಂತ ನಾಯಕಿ ಮೀನಾ ಕುಮಾರಿ ಅವರ ಗಜಲದ ಎರಡನೇ ಸೇರ್. ಬುझ गई आस, चुप गया तारे. बुझ गई आस, चुप गया तारे. थरथराता रहा, थरथराता रहा, दुआ तन्हा, दुआ तन्हा. थरथराता रहा, दुआ तन्हा, दुआ तन्हा. ಆ ಭಾವನೆಯನ್ನು ಕನ್ನಡದಲ್ಲಿ ಪ್ರತೀಕ್ಷೆ ನಂದಿತು, ಕಣ್ಣಿನ ಪಾಪೆಗಳು ಮುಚ್ಚಿದವು. ಪ್ರತೀಕ್ಷೆ ನಂದಿತು, ಕಣ್ಣಿನ ಪಾಪೆಗಳು ಮುಚ್ಚಿದವು.
ಕವಿದ ಮಂಜಿನ ನಡುಕು ಕವಿದ ಮಂಜಿನ ನಡುಕು ಏಕಾಂಗಿ ಇದೆ. ಕವಿದ ಮಂಜಿನ ನಡುಕು ಏಕಾಂಗಿ ಇದೆ, ಏಕಾಂಗಿ ಇದೆ. ಖ್ಯಾತ ಉರ್ದು ಲೇಖಕಿ ಕವಿಯತ್ರಿ ಮೀನಾ ಕುಮಾರಿ ಅವರ ಗಜಲದ 3ನೇ ಸೇರ್, जिंदगी क्या इसी को कहते हैं, जिंदगी क्या इसी को कहते हैं, जिस्म तन्हा है, जिस्म तन्हा है और जा तन्हा, और जा तन्हा. ಭಾವನೆಯ ರೂಪಾಂತರ. ಏನು ಇದನ್ನೇ ಜೀವವು ಎಂದು ಹೇಳುವರೆ, ಏನು ಇದನ್ನೇ ಜೀವವು ಎಂದು ಹೇಳುವರೆ. ದೇಹವು ಏಕಾಂಗಿ, ದೇಹವು ಏಕಾಂಗಿ ಮತ್ತು ಜೀವವು ಏಕಾಂಗಿ ಇದೆ, ಜೀವವು ಏಕಾಂಗಿ ಇದೆ. ದುರಂತ ನಾಯಕಿ ಮೀನಾ ಕುಮಾರಿ ಅವರ ಗಜಲದ 4ನೇ ಸೇರ್, हम सफर कोई घर मिले भी कहीं, हम सफर कोई घर मिले भी कहीं, दोनों चलते रहे. हम सफर कोई घर मिले भी कहीं, दोनों चलते रहे, दोनों चलते रहे. यहाँ तन्हा, यहाँ तन्हा. ಭಾವನೆಯ ಕನ್ನಡ ರೂಪಾಂತರ. ಒಂದು ವೇಳೆ ಎಲ್ಲಾದರೂ ಸಹಚರ ಸಿಕ್ಕರು, ಒಂದು ವೇಳೆ ಎಲ್ಲಾದರೂ ಸಹಚರ ಸಿಕ್ಕರು, ಇಬ್ಬರಲ್ಲಿ ಇಲ್ಲಿ ನಡೀತಾ ಇರುವುದು, ಇಬ್ಬರೂ ಇಲ್ಲಿ ನಡೀತಾ ಇರುವುದು, ಇಬ್ಬರೂ ಇಲ್ಲಿ ನಡೀತಾ ಇರುವುದು ಏಕಾಂಗಿ ಇದೆ, ಏಕಾಂಗಿ ಇದೆ. ಉರ್ದು ಕವಿಯತ್ರಿ ಮೀನಾ ಕುಮಾರಿ ಅವರ ಗಜಲದ 5ನೇ ಸೇರ್, जलती बुझती सी रोशनी के परे, जलती बुझती सी रोशनी के परे, जलती बुझती सी रोशनी के परे, सिमटा सिमटा सा, सिमटा सिमटा सा एक मकान तन्हा, सिमटा सिमटा सा एक मकान तन्हा, एक मकान तन्हा. ಈ ಭಾವನೆಯನ್ನು ಕನ್ನಡದಲ್ಲಿ ಉರಿದು ನಂದುವ ಬೆಳಕಿನ, ಉರಿದು ನಂದುವ ಬೆಳಕಿನ ಸುಳುವಿಕೆಯು, ಉರಿದು ನಂದುವ ಬೆಳಕಿನ ಸುಳುವಿಕೆಯು ಸುತ್ತಿ ಸುತ್ತಿಕೊಂಡಂತೆ, ಸುತ್ತಿ ಸುತ್ತಿಕೊಂಡಂತೆ ಮನೆ ಒಂದು ಏಕಾಂಗಿ ಇದೆ, ಮನೆ ಒಂದು ಏಕಾಂಗಿ ಇದೆ. ದುರಂತ ನಾಯಕಿ ಖ್ಯಾತ ಉರ್ದು ಗಜಲ್ಗಾರತಿ ಮೀನಾ ಕುಮಾರಿ ಅವರ ಈ ಗಜಲದ ಕೊನೆಯ ಸೇರ್ ಅಂದರೆ ಮಕ್ತ. ಅವರು ಬರೆದಂಥ ಸೇರುಗಳು ಲಘು ಸೇರುಗಳಿವೆ, ಅಂದರೆ ಗಜಲುಗಳು ಲಘು ಗಜಲುಗಳಿವೆ ಮತ್ತು ಮಧ್ಯಮ ಗಜಲುಗಳಿವೆ. ಲಘು ಗಜಲುಗಳಲ್ಲಿ ಈಗಾಗಲೇ ನಾನು 2 ಗಜಲುಗಳನ್ನು ಹೇಳಿದ್ದು, 3 ಸೇರುಗಳದ್ದು, ಇದು 6 ಸೇರುಗಳದ್ದು ಗಜಲಿದೆ. ಈ ಗಜಲದ ಕೊನೆಯ ಸೇರ್ ಮಕ್ತ ಹೀಗೆ ಹೇಳ್ತಿದೆ, ರಾಹ ದೇಖಾ ಕರೇಗಾ ಸದಿಯೋं तक, राह देखा करेगा सदियों तक, राह देखा करेगा सदियों तक, छोड़ जाएंगे ये जहां तन्हा, छोड़ जाएंगे ये जहां तन्हा. ಅದನ್ನೇ ಕನ್ನಡದಲ್ಲಿ ಯುಗಗಳ ತನಕ ದಾರಿ ಕಾಯುತ್ತಾ ಇರುವೆ, ಯುಗಗಳ ತನಕ ದಾರಿ ಕಾಯುತ್ತಾ ಇರುವೆ, ಈ ಜಗವನ್ನು ತೊರೆಯುವಾಗಲೂ, ಈ ಜಗವನ್ನು ತೊರೆಯುವಾಗಲೂ ಏಕಾಂಗಿ ಇದೆ, ಏಕಾಂಗಿ ಇದೆ. ಗಜಲ್ ಪ್ರಿಯರೇ, ಇಲ್ಲಿವರೆಗೆ ತಮ್ಮ ಮುಂದೆ 6 ಸೇರುಗಳುಳ್ಳಂತಹ
ಅದ್ಭುತ ಗಜಲನ್ನ ಮೀನಾ ಕುಮಾರಿಯವರು ರಚಿಸಿದ ಗಜಲನ್ನ ತಮ್ಮ ಮುಂದೆ ಸಾದರಪಡಿಸಿದೆ. ಅವುಗಳಲ್ಲಿ ಅವಳು ಪ್ರಕಟಗೊಳಿಸಿದ ಭಾವನೆಗಳನ್ನೇ ಆಧಾರವಾಗಿಟ್ಟುಕೊಂಡು ನನ್ನ ಅನುಭವದ ಭಾವನೆಗಳನ್ನು ಅದರೊಂದಿಗೆ ಸೇರಿಸಿ ನಾನು ಬರೆದಂತಹ ಕನ್ನಡ ಗಜಲನ್ನು ತಮ್ಮ ಮುಂದೆ ಇಡಲು ಸಂತೋಷವೆನಿಸುತ್ತಿದೆ. ಗಜಲದ ಮೊದಲನೇ ಸೇರ್ ಮತ್ಲ ಹೀಗೆ ಹೇಳ್ತಿದೆ: ಆಗಸದ ತುಂಬ ಚುಕ್ಕೆಗಳು, ಆಗಸದ ತುಂಬ ಚುಕ್ಕೆಗಳು, ಆದರೂ ಏಕಾಂಗಿ. ಆಗಸದ ತುಂಬ ಚುಕ್ಕೆಗಳು, ಆದರೂ ಏಕಾಂಗಿ. ಭೂಮಿಗೆ ತಂಪ ನೀಡುವ ಚಂದ್ರನು, ಭೂಮಿಗೆ ತಂಪ ನೀಡುವ ಚಂದ್ರನು, ಆದರೂ ಏಕಾಂಗಿ. ಇಲ್ಲಿ ಅದು ಚಂದ್ರನು ಏನಿದೆ ಇದು ಕಾಫಿಯ ಇದೆ. ಏಕಾಂಗಿ, ಆದರೂ ಏಕಾಂಗಿ ಏನಿದೆ ಇದು ಪ್ರದೀಪ್ ಇದೆ. ಗಜಲದ ಎರಡನೇ ಸೇರ್ ಹೀಗೆ ಹೇಳ್ತಿದೆ: ಜೀವನ ದಾರಿಯಲ್ಲಿ ಬಂದು ಯಾರ್ಯಾರೋ ಮನಸೋತರು, ಜೀವನ ದಾರಿಯಲ್ಲಿ ಬಂದು ಯಾರ್ಯಾರೋ ಮನಸೋತರು. ಅವರ ಕನಸುಗಳ ಕಂಡ ಮನಸ್ಸು ಆದರೂ ಏಕಾಂಗಿ, ಕನಸುಗಳ ಕಂಡ ಮನಸ್ಸು ಆದರೂ ಏಕಾಂಗಿ. ಗಜಲದ ಮೂರನೇ ಸೇರ್. ಗಜಲ್ ಪ್ರಿಯರೇ ಲಕ್ಷ್ಯಗೊಟ್ಟು ಕೇಳಿ: ದಾರಿ ನೋಡಿ ನಿರಾಶೆದಿ ಕಣ್ಣುಗಳು ಸೋತು ಹೋದವು, ದಾರಿ ನೋಡಿ ನಿರಾಶೆದಿ ಕಣ್ಣುಗಳು ಸೋತು ಹೋದವು. ಪ್ರತೀಕ್ಷೆಯಲ್ಲಿಯೇ ಕಣ್ಣು ಮುಚ್ಚಿದವು, ಆದರೂ ಏಕಾಂಗಿ. ಗಜಲದ ನಾಲ್ಕನೇ ಸೇರ್. ಸೋತ ಮನದಾಕಾಶ ತುಂಬ ದುಃಖ ಕವಿದ ಮೋಡಗಳು, ಸೋತ ಮನದಾಕಾಶ ತುಂಬ ದುಃಖ ಕವಿದ ಮೋಡಗಳು. ನೆನಪಿನ ಚಳಿಯಲ್ಲಿ ಮನಸ್ಸು ಆದರೂ ಏಕಾಂಗಿ. ಸೋತ ಮನದಾಕಾಶ ತುಂಬ ದುಃಖ ಕವಿದ ಮೋಡಗಳು, ನೆನಪಿನ ಚಳಿಯಲ್ಲಿ ಮನಸ್ಸು ಆದರೂ ಏಕಾಂಗಿ. ಪ್ರಿಯರೇ ಲಕ್ಷ್ಯಗೊಟ್ಟು ಕೇಳಿ ಗಜಲದ ಐದನೇ ಸೇರ್. ಆಸೆಗಳೆಲ್ಲ ಕಮರಿದವು, ಮನಸ್ಸು ಮುದುಡಿತು, ಆಸೆಗಳೆಲ್ಲ ಕಮರಿದವು, ಮನಸ್ಸು ಮುದುಡಿತು. ಬಿರುಗಾಳಿ ಹೊಡೆದಂತ ವಿರಹವು ಆದರೂ ಏಕಾಂಗಿ, ಬಿರುಗಾಳಿ ಹೊಡೆದಂತ ವಿರಹವು ಆದರೂ ಏಕಾಂಗಿ. ಗಜಲದ ಆರನೇ ಸೇರ್. ಇದನ್ನೇ ಆ ಜೀವನವೆಂದು ಹೇಳುವರೇ ಇವೇ ಆತ್ಮ ಮತ್ತು ದೇಹ ಎರಡು, ಆದರೂ ಏಕಾಂಗಿ. ಗಜಲ್ ಪ್ರಿಯರೇ ಗಜಲದ ಏಳನೇ ಸೇರ್. ತಪ್ಪಿ ಯಾರಾದರೂ ಜೊತೆ ಸಿಕ್ಕರೆ ಜೀವನ ದಾರಿಯಲ್ಲಿ, ಜೊತೆಯಾಗಿ ಕೆಲ ದೂರ ನಡೆದರು, ಆದರೂ ಏಕಾಂಗಿ. ಗಜಲದ ಎಂಟನೇ ಸೇರ್. ಉದಯ ಅಸ್ತಗಳು ಬದುಕಿನ ಸುಳಿ, ನಿರಂತರ ವ್ಯಾಮೋಹದಲ್ಲಿ ಅಂಟಿಕೊಂಡದ್ದು ಬಹು, ಆದರೂ ಏಕಾಂಗಿ. ನನ್ನ ಕನ್ನಡ ಗಜಲದ 9ನೇ ಸೇರ್ ಅಂದ್ರೆ ಕೊನೆಯ ಸೇರ್. ಮಕ್ತಾ ಹೀಗೆ ಹೇಳ್ತಿದೆ: ಯುಗಗಳು ಗತಿಸಿದರೂ ಚಿಂತೆ ಇಲ್ಲ,
ಯುಗಗಳು ಗತಿಸಿದರೂ ಚಿಂತೆ ಇಲ್ಲ ಅರ್ಜುನ. ಯುಗಗಳು ಗತಿಸಿದರೂ ಚಿಂತೆ ಇಲ್ಲ ಅರ್ಜುನ. ನಾನು ವಿದಾಯ ಹೇಳುವಾಗ, ನಾನು ವಿದಾಯ ಹೇಳಿದಾಗ ಆ ಜಗತ್ತು ಆದರೂ ಏಕಾಂಗಿ. ನಾನು ವಿದಾಯ ಹೇಳಿದಾಗ ಆ ಜಗತ್ತು ಆದರೂ ಏಕಾಂಗಿ. ಯುಗಗಳು ಗತಿಸಿದರೂ ಚಿಂತೆ ಇಲ್ಲ ಅರ್ಜುನ. ಯುಗಗಳು ಗತಿಸಿದರೂ ಚಿಂತೆ ಇಲ್ಲ ಅರ್ಜುನ. ನಾನು ವಿದಾಯ ಹೇಳಿದಾಗ ಆ ಜಗತ್ತು ಆದರೂ ಏಕಾಂಗಿ. ಇಲ್ಲಿ ನಾನು ಕಾಫಿಯನ್ನ ಅಂಡರ್ಲೈನ್ ಮೂಲಕ ತೋರಿಸಿರುತ್ತೇನೆ. ಅದೇ ನಿಮಗೆ ರದೀಫ್ ಆದರೂ ಏಕಾಂಗಿ ಮುಂದುವರೆದಿದೆ. ಹೀಗೆ ನನ್ನ ಭಾವನೆಗಳನ್ನು ಈ ಗಜಲ್ದಲ್ಲಿ ವ್ಯಕ್ತಪಡಿಸಿದೆ. ಗಜಲ್ ಪ್ರಿಯರೇ, ನಾನು ಇಲ್ಲಿವರೆಗೆ ಮೀನಾ ಕುಮಾರಿಯವರ ಏಕಾಂತ ನೋವಿನ ಗಜಲ್ ರೂಪ ತಳೆದ ಭಾವನೆಯನ್ನ ತಮ್ಮ ಮುಂದಿಟ್ಟೆ. ಅದನ್ನೇ ಆಧಾರವಾಗಿಟ್ಕೊಂಡು ನಾನು ಅನುಭವಿಸಿದಂಥ ನೋವುಗಳನ್ನು ಅದರಲ್ಲಿ ಸೇರಿಸಿ ಕನ್ನಡದಲ್ಲಿ ಬರೆದಂಥ ನನ್ನ ಗಜಲನ್ನು ಕೂಡ ನಾನು ತಮ್ಮ ಮುಂದೆ ಹಂಚಿಕೊಂಡಿರುವೆ. ನನಗನಿಸ್ತಿದೆ ಈ ಭಾವನೆಗಳು ನಿಮ್ಮನ್ನು ಮುಟ್ಟಿರಬೇಕು. ಯಾಕಂದರೆ ಈ ಭಾವನೆಗಳೇನಿದೆ, ಏಕಾಂತದ ಭಾವನೆ, ಏಕಾಂಗಿ ಭಾವನೆ ಇದೆ, ಇದು ಪ್ರತಿಯೊಬ್ಬರಲ್ಲಿ ಇರ್ತಿದೆ, ಜಾಗೃತಿ ಇರ್ತಿದೆ, ಪ್ರತಿಯೊಬ್ಬರೂ ಅನುಭವಿಸುವಂಥ ಇದು ಭಾವನೆ ಅನುಭವ ಆಗಿದೆ. ನನಗನಿಸ್ತಿದೆ ಈ ಗಜಲಗಳು ತಮ್ಮ ಮನ ಮುಟ್ಟಿರಬೇಕು ಮತ್ತು ತಾವು ಇದಕ್ಕೆ ಪ್ರೋತ್ಸಾಹ ನೀಡುವರೆಂದು ನಾನು ತುಂಬ ತಮ್ಮನ್ನು ನಂಬಿರುವೆ. ದಯವಿಟ್ಟು ಲೈಕ್ ಮಾಡಿ, ಕಮೆಂಟ್ ಮಾಡುವುದನ್ನು ಮರಿಬೇಡಿ. ನಿಮ್ಮ ಕಮೆಂಟ್ ಏನಿದೆ ಅದು ನಮಗೆ ಒಂದು ಪ್ರೋತ್ಸಾಹ ಮತ್ತು ಪ್ರೇರಣೆ ಆಗ್ತಿದೆ. ಕಮೆಂಟ್ ಜೊತೆಗೆ ಈ ಕಾರ್ಯಕ್ರಮವನ್ನು ನಿಮ್ಮ ಸ್ನೇಹಿತರೊಂದಿಗೆ ಹಂಚಿಕೊಳ್ಳಿ. ನೀವು ಹೇಗೆ ಇದನ್ನು ಆಸ್ವಾದಿಸ್ತೀರಿ ಅವರಿಗೆ ಒಂದು ಅವಕಾಶವನ್ನು ಕೊಡಿ ಮತ್ತು ತಾವು ತಮ್ಮ ಸ್ನೇಹಿತರು ಮತ್ತಿನ್ಯಾರಾದರೂ ತಮ್ಮ ಪರಿಚಯಸ್ಥರಿದ್ದರೆ ಅವರೆಲ್ಲನೂ ಈ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಲು ತಾವು ಅವರ ಮನವನ್ನು ಒಲಿಸಿ ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ಸಂಚಿಕೆಯಲ್ಲಿ ದುರಂತ ನಾಯಕಿ ಮೀನಾ ಕುಮಾರಿಯವರ ಭಾವಭರಿತ ಮತ್ತೊಂದು ಗಜಲನ್ನು ತಮ್ಮ ಮುಂದೆ ತರುವೆ. ಅದರಂತೆ ಅದರ ಹಿನ್ನೆಲೆಯಲ್ಲೇ ನಾನು ರಚಿಸಿದ ಕನ್ನಡ ಗಜಲ್ ಮತ್ತು ಅದರ ಕನ್ನಡ ಭಾವಾಂತರವನ್ನು ತಮ್ಮ ಮುಂದೆ ಸಾದರಪಡಿಸಿವೆ. ಅಲ್ಲಿಯವರೆಗೆ ಧನ್ಯವಾದಗಳು. ಮತ್ತೆ ಸಿಗೋಣ.